ಮನೆಯ ಪಾಯ ಅಗಿಯುವಾಗ ನಿಧಿ ಪತ್ತೆಯಾಗಿದೆ. ಬಸಪ್ಪ ಬಡಿಗೇರಿಗೆ ಹಲವು ಪುರಾತನ ವಸ್ತುಗಳು ಲಭ್ಯವಾಗಿದೆ. ಮನೆಯ ಪಾಯ ಅಗಿಯುವ ಸಂದರ್ಭದಲ್ಲಿ ನಿಧಿ ಪತ್ತೆಯಾಗಿದೆ. ಬಸಪ್ಪ ಬಡಿಗೇರ್ಗೆ ಸಿಕ್ಕ ಹಲವು ಪುರಾತನ ವಸ್ತುಗಳು, ಒಂದಷ್ಟು ವಸ್ತುಗಳು ಈಗ ಅದೇನು ಅಂದರೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಪಾಯ ಅಗಿಯುವ ಹೊತ್ತಿನಲ್ಲಿ ಲಭ್ಯವಾಗಿದೆ. ಸುಮಾರು 45 ವರ್ಷಗಳಿಂದ ಶೋಧವನ್ನ ಮಾಡ್ತಾ ಬಂದಿದ್ದಾರೆ ಬಸಪ್ಪ ಅವರು. ಮಳೆ ಬಂದ ನಂತರ ಗ್ರಾಮದಲ್ಲಿ ಶೋಧವನ್ನ ಮುಂದುವರಿಸ್ತಾರೆ. ಈ ಹಿಂದೆ ಕೂಡ ಸಾಕಷ್ಟು ಪುರಾತನ ಕಾಲದ ವಸ್ತುಗಳು ಸಿಕ್ಕಿದ್ವಂತೆ. ಆಗ ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ರು. ಈಗ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ ಅಂತ ಹೇಳ್ತಾರೆ ಬಸಪ್ಪ ಬಡಿಗೇರ್. ಐತಿಹಾಸಿಕ ಸ್ಥಳವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಆದರೆ ಸಿಕ್ಕಂಥ ನಿಧಿ ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಇಲ್ಲಿ ಅನೇಕ ರಾಜ್ಯ ಮನೆತನದ ಆಳಿದಂತಹ ಅನೇಕ ವಸ್ತ್ರ ವೈಡೂರ್ಯಗಳು, ಆಭರಣಗಳು, ಬಂಗಾರದ ನಾಣ್ಯಗಳು ಸಹ ದೊರಕಿರುವಂಥದ್ದು. ಅಂತಹ ನಾಣ್ಯಗಳನ್ನ ಸಂಶೋಧನೆ ಮಾಡಿದಂತಹ ಬಸಪ್ಪ ಬಡಿಗೇರ್ ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ನಿಮ್ಗೆ ಎಷ್ಟು ದಿವಸಗಳಿಂದ ಈ ಒಂದು ಸಂಶೋಧನೆ ಮಾಡ್ತೀರಿ? ನಿಮ್ಮ ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಏನೇನು ವಸ್ತುಗಳು ಸಿಕ್ಕಾವು ಸರ್ ನಿಮ್ಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಹಾಲು ಹವಳ ಏನ್ರಿ ಹವಳ ಮತ್ತು ಅನೇಕ ಅನಿ ದುಡ್ಡು, ತೂತಿನ ಬಿಲ್ಲಿ ಸಂಗ್ರಹ ಭಾಳ ಮಾಡಿ ನಾನು ಎಸ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೊಡ್ಬೇಕಂತೇಳಿ ಆಸೆ ಮಾಡಿ ಕೊಟ್ಟೇನಿ. ನಾ ಆ ಪ್ರಕಾರ ನನ್ನ ಮಗ ಒಂದು ಕೆಲಸ ಕೊಡು ಅಂತ ಹೇಳಿದ್ರು. ಕೆಲಸ ಕೊಟ್ಟಾರ. 3 ತಿಂಗಳಾಯ್ತು ಏನ್ರಿ. ನಮ್ಮ ಸಿದ್ದು ಪಾಟೀಲ್ರು, ನಮ್ಮ ಓಣಿ ಮೆಂಬರು ಎಲ್ಲರೂ ನನಗೆ ಹೋಪ್ ಮಾಡಿದರು. ನಾನು ಅವ್ರಿಗೆ ಕೊಟ್ಟೇನಿ. ನನಗೆ ಭಾಳ ಖುಷಿ ಅನಿಸೈತಿ, ಭಾಳ ಚಲೋ ಅನಿಸೈತಿ. ಒಟ್ಟು ಇದು ರಾಜ ಮಹಾರಾಜರ ಊರು. ಏನೋ ಹುಡುಕಿದ್ವಿ, ಡಂಬರಿ ಸಿಮೆಂಟ್ ಮಾಡಿದ್ರಲ್ಲ, ಸಿಮೆಂಟ್ ಮಾಡಿಂದ ಎಲ್ಲ ಗಪ್ಪಾಗೈತಿ. ಹೊಲಬಾರಿ ಏನಾದರೂ ಸಿಗ್ತಾವೆ, ಇವತ್ತಿಗಾದರೂ ಸಿಗ್ತಾವೆ. ಏನಾದ್ರು ಸಿಗೋದಿಲ್ಲ ಅನ್ನೋವಂಥ ಭಾವನೆ ಇಲ್ಲ. ಏನಾದರೂ ಹೋದ್ನೆ ಅಂದ್ರೆ ಇಲ್ಲೊಂದು ಹೊಲ ಐತಿ, ಆ ಹೊಲದಾಗ ಹೋಗಿ ಹುಡುಕೊಂಡು ಹವಳನಾರ ಮಣಿನಾರ ತೊಗೊಂಡ ಬರ್ತೀನಿ. ಇವತ್ತಿಗೂ 45 ವರ್ಷದಿಂದ ದೊಡ್ಡ ಸಾಧನೆ ಮಾಡೀನಿ ರೀ ನಾನು ಏನ್ರಿ. ಎಲ್ಲ ನೀವು ಈ ಮುತ್ತು ರತ್ನ ಹವಳಗಳನ್ನ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ರಿ? ಇಲ್ಲಿವರೆಗೂ ಎಷ್ಟು ಹುಡುಕಿದ್ರಿ? 45 ವರ್ಷದಿಂದನೇ ಅದು ಒಂದು ದಿನ ಸಾಧನೆ. ತೆಂಗಿ ತೊಗೊಂಡು ಹೋದ್ನೆ ಅಂದ್ರೆ ಹಂಗೆ ಬರೋಂಗಿಲ್ಲ. 4-5 ಹವಳ ಆರಿಸ್ಕೊಂಡ ಬರ್ತೀನಿ. ಇಲ್ಲಿ ಒಂದು ಹೊಲ ಐತಿ, ಆ ಹೊಲದಾಗ ವಿದ್ದಾಗೈತೆ ಏನೋ, ಆ ಹೊಲದಾಗ ಸಿಗ್ತಾವೆ ಆಭರಣ ಮಣಿ ಒಟ್ಟು